ಎಲ್ಲ ಫ್ರೆಂಡ್ಸ್ ಎಲ್ಲ ಆಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ಯೋಗ ಶುರು ಮಾಡ್ತಾಯಿದ್ವಿ. ಸೊ ನಿನ್ನೆ ಹೇಳಿದ್ವಲ್ಲ ಡೈಲಿ ಬ್ಲಾಗ್ ಮಾಡ್ತೀವಿ ಅಂತ, ಇನ್ಮೇಲೆ ಆದಷ್ಟು ಟ್ರೈ ಮಾಡ್ತೀವಿ ವಿಡಿಯೋ ಮಾಡೋಕ್ಕೆ. ಸೊ ಇವತ್ತು ಒಂದು ಗುರುವಾರ ಬೆಳಗ್ಗೆ ಬೇಡ ಮಾಮೂಲಿ ಚಾನಲ್ಗೆ ಹಾಕೋಣ. ಅದು ಮಾನಿಟೈಸ್ ಆಗಿಲ್ಲ, ದುಡ್ಡಿಲ್ಲ, ಏನು ಕದು ಇದ್ರಲ್ಲಾದರೂ ದುಡ್ಡಾದರೂ ಬರುತ್ತೆ, 10 ರೂಪಾಯಿ 20 ರೂಪಾಯಿ. ಸೊ ಅದರಿಂದ ಈ ಚಾನಲ್ಗೆ ಹಾಕೋಣ ಸ್ವಲ್ಪ ದಿನ, ಆಮೇಲೆ ಆ ಚಾನಲ್ಗೂ ಬರ್ತೀವಿ. ಇವಾಗ ಬೆಳಗ್ಗೆ ನಾವು ಇದು ಬ್ರೇಕ್ಫಾಸ್ಟ್ ನೋಡಿ ಗೈಸ್, ಬ್ರೌನ್ ಬ್ರೆಡ್ ಅಂತೆ. ಇವಾಗ ಮಾಡ್ಕೊಂಡು ತಿನ್ನಕ್ಕೆ ಎಕ್ಸ್ಟ್ರಾ ಮಾಡ್ಕೊಂಡು ತಿನ್ನಕ್ಕೆ ಯಾರು ಅಂತ ಹಂಗೆ ಮಡಗಿದ್ದೆ, ಹಾಳಾಗುತ್ತಲ್ಲ ಅಂತ ಮಾಡ್ಕೊಂಡು ತಿಂದಿದ್ದೀನಿ. ಡಯಟ್ ಏನ್ ಮಾಡ್ತಾರೆ. ಸೊ ಇವಾಗ ಅವ್ರ ಮಗಂಗೂ ಬ್ರೆಡ್ ಕೊಟ್ಟಿದ್ದಾರೆ. ದಪ್ಪನ ಇದ್ದೀರಾ ಅದೆಲ್ಲ ಯಾಕೆ ತಿಂತೀರಾ ಅಂತ ಕಮೆಂಟ್ ಹಾಕ್ಬೇಡಿ. ಆಮೇಲೆ ನಾನು ಸಣ್ಣ ಆಗ್ಬೇಕು ಅಂತಾನು ಮಾತಾಡಿಲ್ಲ, ಇವ್ರು ಮಾತ್ರ ಎಕ್ಸ್ ಇರ್ತದ ಅಷ್ಟೇನೆ. ನಮ್ಮ ಮಕ್ಳಿಗೆ ಇದನ್ನ ಕೇಳ್ತಾರೆ ಅನ್ಬಿಟ್ಟು ಇದನ್ನೇ ಸ್ವಲ್ಪ ಅಲ್ವಾ, ನನ್ ಇಷ್ಟೇ ತಿನ್ನೋದು, ಹೆಂಗ್ ತಿನ್ನಕ್ ಹೋಗಲ್ಲ ತಿಂದಿನ ಅನ್ಬಿಟ್ಟು ಇದೊಂದೊಂದು ತಿಂತಿದ್ದೀನಿ. ಇವ್ರು ಬ್ರೆಡ್ ಮಾಮೂಲಿ ಬ್ರೆಡ್ ಕೊಟ್ಟಿದೀನಿ, ಕೊಟ್ಟಿದ್ರು ಮತ್ತೇನೆ ಬೇಕು, ಈ ಬ್ರೆಡ್ ಬೇಕು, ಹೆಂಗ್ ಮಾಡ್ಕೊಳಲ್ಲ ಅಮ್ಮ, ಚೆನ್ನಾಗಿರುತ್ತಾ ಏನು ನೋಡಿ ಗಮ್ಮಂತ ಇದೆ, ಸೂಪರ್ ಐತಂತೆ. ಅದಕ್ಕೆ ಅದೇನೇನೋ ಮಸಾಲೆ ಎಲ್ಲ ಹಾಕೊಂಡಿದ್ದಾರೆ. ಓಪನ್ ಮಾಡು. ಚಿತ್ರಾನ್ನ ಗೊಜ್ಜೈತಲ್ಲ ಅದನ್ನ ಹಾಕೊಂಡು ನೆಕ್ಸ್ಟ್ ಏನ್ ಮಾಡೋದು ಅನ್ಬಿಟ್ಟು ಅಯ್ಯೋ ಅವನ್ಗೂ ಹಾಕ್ಬಿಟ್ಟು ಕೊಡ್ಬೇಕಾನೆ, ಅವನು ತಿಂದಿಲ್ಲ. ಹೆಂಗಿದೆ ನಾವು ಇವಾಗ? ಅದು ಒಣಗಕ್ಕೋಸ್ಕರ ಬಿಗಿಯುತ್ತೆ. ಅನ್ನ ತಿಂದೆ, ಚಿತ್ರಾನ್ನ 2 ಕಡೆ ತಿನ್ಬಿಟ್ಟು ನಾ ತಿಂತಿರ್ಲಿ. ಮುದ್ದೆ ತಿನ್ಬೇಕಾಯ್ತು, ಯಾಕೆ ಅನ್ನ ತಿನ್ನಕ್ ಹೋದೆ? ಮುದ್ದೆ ತಿಂದು ಬೇಜಾರಾಗೈತಾ? ಗಂಜಿನೂ ಕುಡಿತೀನಿ, ಮುಂಚೆಗಿಂತ ಆರಾಮಾಗಿದ್ಯಾ? ಮುಂಚೆಗಿಂತ ಕಷ್ಟವಾಗೈತೆ? ಮುಂಚೆಗಿಂತ ಆರಾಮಾಗಿದ್ಯಾ? ಆಪರೇಷನ್ಗಾಗಿಂತ ಮುಂಚೆ ಆರಾಮಾಗಿದ್ಯಾ ಅಲ್ವಾ? ಅವಾಗ ತುಂಬಾ ಹಿಂಸೆ ಆಗೋದಲ್ಲ, ಉರಿ ಬರೋದು, ನೋವು ಬರೋದು. ಇವಾಗ ಅಷ್ಟಿಲ್ಲ ಅಲ್ಲ? ಅವಾಗ ಗುಳ್ಳೆಗೆ ಏನು ಟಚ್ ಆಗಂಗಿರ್ಲಿಲ್ಲ. ತೋರ್ಸು ಗುಳ್ಳೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಈಟಿಗಾಗಿದೆ. ಅದೇನೋ ನೋಡ್ಬೇಕು, ಈ ಶನಿವಾರ ಹೋಗಿ ತೋರಿಸ್ತೀವಲ್ಲ ಗೊತ್ತಾಗುತ್ತೆ. ಕೆಳಗಡೆ ಇದೆಲ್ಲ ಫುಲ್ಲು ಡ್ರೈ ಆಗಿ ಒಣಗ್ಬಿಟ್ಟಿದೆ. ಕೆಳಗಡೆ ಅದೇ ಅದೆಲ್ಲ ಉದ್ರೋಗ ಹೋಗ್ತೈತಲ್ಲ, ಅದರಿಂದ ಹಂಗೆ ಅನಿಸ್ತೈತೆ ನಿಂಗೆ. ಬಟ್ ಆರಾಮಾಗಿದೆಯಲ್ವಾ? ತಿನ್ಬೋದು, ಮುದ್ದೆನೂ ತಿನ್ಬೋದು. ತಿಂದಾದ್ಮೇಲೆ ನೋವುತ್ತೆ. ಸೊ ಹಾಗೆ ಒಬ್ರು ನಮ್ಮ ಸಬ್ಸ್ಕ್ರೈಬರ್ ಕಮೆಂಟ್ ಹಾಕಿದ್ರು. ಮುದ್ದೆನೇ ಮಾಡ್ಕೊಡಿ, ಯಾಕೆ ದೋಸೆ ಕೊಡ್ತೀರಾ? ಮುದ್ದೆ ತಿಂದ್ರೆ ನೋವಾಗುತ್ತೆ ಅಂದ್ರೆ ದೋಸೆ ತಿಂದ್ರೆ ಇನ್ನೂ ಜಾಸ್ತಿ ನೋವಾಗುತ್ತಲ್ವಾ ಅಂತವ. ಗಂಜಿ ಮಾಡ್ಕೊಡಿ ಅಂತ ಅವ್ರು ಹೇಳಿದ್ದು. ಗಂಜಿ ಮಾಡ್ಕೊಡಿ, 1 ಟೈಮ್ ಕುಡಿಬೋದು, 3 ಟೈಮ್ಗೂ ಗಂಜಿನೇ ಕುಡಿಯೋಕ್ಕಾಗುತ್ತಾ? ಅದು ಹೊಟ್ಟೆನೂ ತುಂಬಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ. ಹೊಟ್ಟೆ ತುಂಬಲ್ಲ, ಅದು ಮೈನು ಶಕ್ತಿ ಇರಲ್ಲ. ಅದು ಏನು ಮನೇಲಿ ಇರಕ್ಕಷ್ಟೇ ಅನ್ಸುತ್ತೆ, ಅದನ್ನ ಮಾಡ್ಕೊಂಡ್ರೆ ಬೆಸ್ಟ್. ಅದು ನನಗೆ ಇಷ್ಟ ಬಂದಂಗೆ ಹೆಂಗೆಂಗೋ ಮಾಡ್ಕೊಂಡು ನಮ್ಮ ಅಜ್ಜಿ ಏನು ಕೇಳುತ್ತೆ ಅದನ್ನ ನಾವು ಮಾಡ್ಕೊಡ್ತಾ ಇದೀವಿ ಗೈಸ್. ಹಾಗೆ ನೀವು ಫೇಸ್ಬುಕ್ಕಲ್ಲಿ ಕಮೆಂಟ್ ಹಾಕಿದ್ದು, ಯೂಟ್ಯೂಬಲ್ಲಿ ಏನಲ್ಲ. ಅನ್ನ ಕೊಡ್ತಿರ್ಲಿಲ್ಲ ನಾವು ಮುಂಚೆ ಎಲ್ಲ, ಅನ್ನ ತಿಂತಾನೆ ಇರ್ಲಿಲ್ಲ ಬಿಡಿ ಅಜ್ಜಿ. ಅನ್ನ ಅಂದ್ರೆ ಇಷ್ಟನೇ ಇರ್ಲಿಲ್ಲ. ಮುದ್ದೆ ಬರೀ ಮುದ್ದೆ 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 ಮುದ್ದೆ. ಅವಾಗಂತ ಆಪರೇಷನ್ ಹಾಕಿ ಮುಂಚೆ ಶುಗರ್ ಒಂದು ಸ್ವಲ್ಪ ಕಂಟ್ರೋಲ್ ಇರಲಿ ಅಂತ. ಇವಾಗಲೂ ಶುಗರ್ ಕಂಟ್ರೋಲ್ ಇರಬೇಕು, ಇಲ್ಲಾಂದ್ರೆ ಗಾಯ ಒಣಗ್ತಾನೆ ಇರಲಿಲ್ಲ. ಶುಗರ್ ಕಡಿಮೆ ಇರೋದ್ರಿಂದ ಈ ಗಾಯ ಒಣಗಿದೆ. ಬಟ್ ಇವು ಸಲ ಹೋದಾಗ ನೆಗೆಟಿವ್ ಬಂದರೆ ಸಾಕು, ಆರಾಮಾಗಿ ಏನಿಲ್ಲ ಹೋಗಿ ಅಂದರೆ. ನಮ್ಮ ಮಕ್ಕಳು ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಕೊಡ್ತಾ ಇರ್ತಾರೆ ಗೈಸ್. ಖುಷಿ, ನಿನ್ನ ಹೆಸರೇನವ? ಏನ? ಕುಚ್ಚಿನಾ? ಅಮ್ಮನ ಹೆಸರು ನಬಿ. ಅಪ್ಪನ ಹೆಸರು ವಿಜಯ್. ಅಣ್ಣನ ಹೆಸರು ನೋಡಿ ಗೈಸ್, ಅವ್ರ ಅಮ್ಮ ತಮ್ಮಂಗ್ ಬಿಟ್ರು. ನೋಡಿ ಗೈಸ್, ನಮ್ ನವಿ ಪಾಪ ನಮ್ ದಿವಂಗ್ ಎಷ್ಟು ಅಳಿಸ್ತಾ ಇದ್ದಾಳೆ ಅಂದ್ರೆ, ನೀರಿಸ್ಕೊಳೆ ಅವನ ಕೈಲಿಂದ. ಇವನೇನೋ ತಪ್ಪು ಮಾಡ್ದ ಅಂತ ಇವಾಗ ನೀರಿಸ್ಕೊತಾ ಇಲ್ಲ. ದಿವನ್ ಅದ್ರ ಪಾಪ ಅಳಿಸ್ತಾ ಇದ್ದಾಳೆ. ಮೋಸ ಇದು ಪಾಪ ನಮ್ ದಿವ. ತಗೊಳ್ಳೋ, ನೀನ್ ತಗೊಂಬಂದ್ ಕೊಡೋ ನನಗೆ. ಇಸ್ಕೊಂಬಿಟ್ಟು ಕುಡಿ ಅವನ ಕೈಯಿಂದ. ತಪ್ಪು ಮಾಡೋನೆ.
ಅಮ್ಮ ಅಂದ್ರೆ ಬೆಲೆ ಇಲ್ಲ ಅವನ್ಗೆ. ಕೇಳವಾ ಕೊಡವಾ ಸಾರಿ ಕೇಳ ಮುಂಗೋಲಿ ಕೇಳಲ್ವಾ ಮುಚ್ಚುಬಯ್ಯ ಪಾಪ ನಮ್ ಜೀವ ನೀರ್ ಬರ್ತದಂಗ್ ನಾಟಕ ಆಡೋದೊಳನ ಬರ್ತೈತಲ್ಲ ಎಲ್ ಬರ್ತೈತೆ ಕಡೆ ಸೈಡ್ ನಮ್ ದಿವಂಗೆ ಅವ್ರ ಅಮ್ಮನ ಪ್ರೀತಿನೇ ಇಲ್ಲ ಗೈಸ್. ಪಾಪ ಪ್ರೀತಿ ಮಾಡಲ್ಲ ನಿಂಗೆ ಇಲ್ಲ ಅನ್ನು ಮಾಡಲ್ವಾ ದಿವ ಮಾಡಲ್ವಾ ದಿವ ದಿವ ಮತ್ತೆ ಮಾಡಲ್ಲ ಅಂತ ಹೇಳ್ತಿದ್ಯಾ? ಯಾರಿಷ್ಟ ಅಪ್ಪನ ಅಮ್ಮನ? ಇಷ್ಟ ಇವಾಗ ಅಪ್ಪ ಹೇಯ್ ಏನೇ ಮಾಡ್ರ ನನ್ ಮಕ್ಳಿಗೆ ನಾನು ಅಂದ್ರೇನೆ ಇಷ್ಟ. ಥ್ಯಾಂಕ್ಸ್ ಮಗನೇ. ಹೇಳೋದೆಲ್ಲ ಒಳ್ಳೇದ್ಕೆ ಅಂತ ಅವನಿಗೆ ಗೊತ್ತು. ಏನವ ಖುಷಿ ಯಾರಿಷ್ಟನವ? ಥ್ಯಾಂಕ್ಸ್ ಮಗನೇ. ನನ್ ಮನೆ ಅಪ್ಪ ಇಷ್ಟ ಆಗ್ಬಿಟ್ಟೈತಿ ಇದಕ್ಕೆ. ಬೇಕು ಎಲ್ಲ ಯಾರಿಷ್ಟ? ನೋ ಇಷ್ಟ ಅಪ್ಪ ಇಷ್ಟ ಅಪ್ಪ ಇಷ್ಟ ಅಮ್ಮ ವೇ ಅಮ್ಮ ವೇ ಅಮ್ಮ ಅಪ್ಪ ಕಣವ ಅಪ್ಪ ಇಷ್ಟ ಅಪ್ಪ ಅಮ್ಮ ವೇ ಅದಕ್ಕೆ ಹೇಳ ಬಾ ಮಗ್ನೆ ದಿವಿ ಅಮ್ಮ ವೇ ಹೇಳು ಅಮ್ಮ ಮುಚ್ಕೊಟ್ರೆ ಹೊಡ್ಸ್ಕೊತಾರ ತಂಗೆ ಅಮ್ಮ ವೇ ಅಪ್ಪ ವೇ ಅಮ್ಮ ವೇ ಹೆಂಗೆ ನನ್ನ ಮಕ್ಕಳು ಸರಿ ಓಕೆ ತಿಂಡಿ ಹಾಕೊಡ್ ಬನ್ನಿ ಚಿತ್ರಾನ್ನ. ಇವ್ರಮ್ಮ ಮಲ್ಕೊಳಕ್ ಹೋಗಿದ್ದಾರೆ ಗೈಸ್. ಇವನಿಗೆ ಹೊತ್ತಿಲ್ದತ್ತಲ್ಲಿ ಊಟ ಮಾಡಂಗಾಗುತ್ತೆ. ಇವಾಗ 4 ಗಂಟೆ ಇವಾಗ ತಿನ್ನಂಗಾಗೈತೆ. ಊಟ ತಿನ್ನೋ ಟೈಮಲ್ಲಿ ತಿನ್ನಲ್ಲ ಇವನು. ಇವಾಗ ಹೊಟ್ಟೆ ಹಸ್ತೈತೆ ಅಪ್ಪ ಹಿಂಸೆ ಕೊಡ್ತಿದ್ದೆ ಊಟ ಹಾಕೊಡು ಅಂತ. ಏನು ಬೇಕು ಅಂತ ಕೇಳಿದ್ರೆ ಚಿತ್ರಾನ್ನ ಮೊಸರನ್ನ ಬೇಕಂತೆ. ನೋಡಿ ಫ್ರಿಡ್ಜಲ್ಲಿ ಹೋಗ್ಬಿಟ್ಟು ಅವನೇ ಮೊಸರು ತಂದು ಇಲ್ಲ ಐತಿ ಮಗನೇ ಮೊಸರು ಸಾಕು ಸಾಕು ಸಾಕು. ಅದೇನು ಅನ್ಕೊಂಡಿದ್ದೆ ಮೊಸರು ಅದು ಎದಕ್ಬಿಟ್ಟು ಇನ್ನೂ ಬೇಕಂತ. ಮೊಸರನ್ನ ಅಂದರೆ ತುಂಬ ಇಷ್ಟ ನನ್ನ ದೇವಂಗೆ. ಉಪ್ಪು ಹಾಕ್ಬೇಕಾ ಮಗನೇ? ಬಾ ನೋಡಿ ಗೈಸ್ ಅವನಿಗೆ ಊಟ ಮಾಡ್ತಾ ಇದ್ದೀನಿ. ಏನು ಕೇಳ್ತಾ ಇದ್ದಾನೆ ಅಂದರೆ ಏನು ಬೇಕು ಮಗನೇ? ಅನ್ನ ತಾನೇ ಇದು ಮತ್ತೆ ಇನ್ನೇನು ಬೇಕು? ಇಲ್ಲಿ ಚಿಕನ್ ಮಾಡ್ತಾ ಇದ್ದಾರೆ ಗೈಸ್. ನೋಡ್ಕೊಂಬಿಟ್ಟು ಚಿಕನ್ ಬೇಕು ಅಂತ ಇದ್ದಾನೆ. ಮಗನೇ ಇಲ್ಲಿ ನೋಡು ಚಿಕನ್ನು ಇಲ್ಲಿ ತಿನ್ಬಾ ಜಲ್ದಿ ಬಾ. ಚಿಕನ್ ಸಣ್ಣಗಾಗ್ಬಿಡುತ್ತೆ ನೋಡಿ ಗೈಸ್. 1-2 ತುತ್ತು ತಿಂದ ಅಲ್ಲಿ ಟಿ ವಿಲಿ ನೋಡ್ಬಿಟ್ಟು ಚಿಕನ್ ಇದನ್ನೇ ಚಿಕನ್ ಅನ್ಕೊಂಡು ತಿನ್ಬೇಕು. ಚಿಕನ್ನೇ ಬೇಕಾ? ಆಯಿತು ಬಾ ಕೊಡ್ತೀನಿ ತಗೋ. ಅಲ್ಲಿಂದ 1 ಪೀಸ್ ಎತ್ಕೋ ಆ ಥರ ತಿನ್ಬಾ. ಎತ್ಕೊಬಾ ಬೇಗ. ಕೊಡಲ್ಲ ನೋಡಿ ಅವರು. ಬೇಗ ಇಸ್ಕೋ ಕೊಡ್ತವ್ರೆ. ಬೇಗ ಬೇಗ ಇಸ್ಕೊಬಾ. ಕೊಡ್ತಾರೆ ಕೈ. ನೀನು ಕೈ ತೋರಿಸಿದ್ರೆ ಕೊಡ್ತಾರೆ. ಬಾ ಕೈ ಇಡಿ. ನೀನು ಕೈ ತೋರಿಸ್ಬಾ ಒಂದ್ಸಲ ಕೇಳ್ಬಾ ಕೈಯಲ್ಲಿ. ಸರಿ ಆಯಿತು. ಈಗ ಅನ್ನ ಬೇಡ ಇದು ನೋಡಿ ಕೈ ಶಿವನಬ್ಬ ಹೆಂಗೆ ಮಲ್ಕೊಂಡು ನೋಡ್ತಾ ಇದ್ದಾನೆ. ಸರಿ ಇದು ಎತ್ತಿಕ್ಲ ಬೇಡ ಹಂಗಾರೆ ಇದು. ಸರಿ ಆಯಿತು. ಇಬ್ರು ಬೇಡ ಬೇಡ ಅನ್ಕೊಂಡು ತಟ್ಟೆನೇ ಖಾಲಿ ಮಾಡೋದು ಗೈಸ್. ಬನ್ನಿ ತೊಳ್ಕೊಂಡು. ಇವಾಗ ತಾನೆ ಮೊಸರನ್ನ ತಿಂದಿದ್ದಾನೆ ಮತ್ತೆ ಹೊಟ್ಟೆ ಸೀದೆ ಇದ್ದಾನೆ ನಿನಗೆ. ಹಂಗೆ ಜಾಸ್ತಿ ತಿನ್ನಬಾರ್ದು ಮಗನೇ. ಅಲ್ಲ ತಿಂದ 5 ನಿಮಿಷ ಆಗಿಲ್ಲ. ಅಜ್ಜಿಗೆ ಬಿಸಿನೀರು ಕಾಯಿಸ್ಕೊಡ್ತಾ ಇದ್ದೀನಿ ಗೈಸ್. ತಿಂದಿರೋ ಊಟ ಅರ್ಗಿಲ್ಲ ಅಂತ ಇತ್ತು ಅದಕ್ಕೋಸ್ಕರ ಎದೆಲ್ಲ ಒತ್ಕೊತಾ ಇದ್ದೀನಿ ಅಂತ. ಸೊ ಹಾಗೆ ಹೋಮಿಯೋಪತಿದು ಟ್ಯಾಬ್ಲೆಟ್ ಇತ್ತಲ್ಲ ಅದನ್ನು ಕೊಟ್ಟಿದ್ದೀನಿ. ಕಡಿಮೆ ಆಗುತ್ತೆ ಇದನ್ನು ತಗೋ ಅಂತ. 2 ಹಾಕೊಂಡಿದ್ದಾರೆ ಅಷ್ಟೇ. 4 ಹಾಕೋಬೇಕು. ಅದು 2 ಹಾಕೊಂಡಿದ್ದಾರೆ ಸಾಕು. ಬಿಸಿನೀರು ಕಾಯಿಸ್ಬಿಟ್ಟೆ ಸುಟ್ಟೋಯ್ದ ಗೊತ್ತಾ ಅದಕ್ಕೆ ಆರಿಸ್ತಾ ಇದ್ದೀನಿ. ಸುಡ್ತಾವೆ ನೀರು. ಫ್ರಿಡ್ಜ್ ಡೋರ್ ತೆಗೆದ್ಬಿಟ್ಟು ಅಜ್ಜಿಗೆ ನಾಟಿ ಕೋಳಿ ಮೊಟ್ಟೆ ಗೈಸ್ ಕೊಡಿ ಅಂತ ಹೇಳಿದ್ರಲ್ಲ ಊರಿಂದ ತಗೊಂಬಂದಿದ್ದು. 20 ತಂದಿದ್ದು 9 ಕೊಡ್ದವ್ರಿ. 9 ಕೊಡ್ದಿದ್ಯಾ ಮೊಟ್ಟೆನಾ?
ಮೊಟ್ಟೆ 9 ಕುಡ್ದಿದ್ಯಾ? ಕೋಳಿ ಮೊಟ್ಟೆನ 19 ಕುಡ್ದಿದ್ಯಾ? ಎಷ್ಟು ತಂದಿದ್ರು? 30. ನಿದ್ದೆ ಮಾಡ್ತೀರಿ ಇಷ್ಟೊತ್ತಕ್ಕ ನಮ್ಮ ನವಿಯವ್ರು. ಇವಾಗ ಎದ್ಬಿಟ್ಟು ತಲೆನೋವು ಅಂತಿದ್ದಾರೆ. ಏನಕ್ಕೆ ತಲೆನೋವ್ತಿದೆ? ತಲೆ ಐತೆ ನಿಮಗೆ ನೋವು ಬರೋಕ್ಕೆ? ಹಾಂ, ಯಾವುದು ರೀ ತಗೋದಿಲ್ಲ. ಈ ಟೆರೇಸ್ ಮೇಲೆ ಇರೋದಕ್ಕೂ ಈ ಮನೆ ತಲೆನೇ ಇಲ್ಲ ನನಗೆ, ಸುಮ್ಮನೆ ತಲೆನೇ ಇಲ್ಲ ನಿಮಗೆ. ಸೆಕೆ ಅಂತ ಫ್ಯಾನ್ ಹಾಕಿದ್ವಿ. ನಮ್ಗೆ ಖುಷಿ ಆಗ್ತೈತೆ ಗೈಸ್. ಏನಕ್ಕಪ್ಪ ಅಂದ್ರೆ ಇವಾಗ ಜಸ್ಟ್ ನೀವೇ ನೋಡಿದ್ರಲ್ಲ ಮೊಸರನ್ನ ತಿಂದಿದ್ದಾ, ಇವಾಗ ಮತ್ತೆ ಇಲ್ಲಿ ಬಟ್ಲು ರೆಡಿ ಮಾಡಿಟ್ಟಿದ್ದೀನಿ. ಹಾಲು ಹಾಕ್ಬಿಟ್ಟು ಬಿಸ್ಕೆಟ್ ಹಾಕ್ಬಿಟ್ಟು ಕೊಡೋಣ ಅಂತ. ಅದಕ್ಕೆ ಖುಷಿ ಆಗ್ತೈತೆ ಅವ್ನು. ಸೊ ಇಲ್ಲಿ ನಮಗೆ ಕಾಫಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ನವಿ ಕಾಫಿ ಕುಡಿತಿರ್ಲಿಲ್ಲ, ತುಂಬ ತಲೆನೋವು ತಡ್ಕೊಳಕ್ಕಾಗ್ತಿಲ್ಲ ಅಂದ. ಮಾರಿಗೋಲ್ಡ್ ಇದೆ ಇದು. ಪಾರ್ಲೆ ಮಾರಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತೈತೆ ಗೈಸ್. ಇದು ಕ್ರಿಕೆಟ್ ಬರುತ್ತಲ್ಲ, ಅವಾಗ ಹೊಸಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಹಿಂಸೆ ಕೊಡಲ್ಲ. ಪಾರ್ಲೆ ಮಾರಿ ಅಂತ ಯಾರು ಅಬ್ಸರ್ವ್ ಮಾಡಿದರೆ ಕಮೆಂಟ್ ಆಗಿ ಗೈಸ್. ಎಷ್ಟು ಟಾರ್ಚರ್ ಕೊಡ್ತಾರೆ ಗೊತ್ತಾ ನಾವು ಕ್ರಿಕೆಟ್ ನೋಡೋದಕ್ಕೂ ಅದಕ್ಕೂ. ನೋಡಿ ಗೈಸ್, ಬಿಸ್ಕೆಟ್ ಮತ್ತು ಕಾಫಿ ರೆಡಿ ಮಾಡಿದ್ದೀನಿ. ಅಫ್ಕೋರ್ಸ್ ಬಿಸ್ಕೆಟ್ ಕೊಡಬಾರ್ದು, ನಮ್ಮಲ್ಲೇನು ಡೈಲಿ ಕೊಡಲ್ಲ ಗೈಸ್. ತರೋದೇ ಅಪರೂಪ. ನಾವು ತರ್ತಾನೆ ಇಲ್ಲ. ಅಜ್ಜಿ ನೋಡೋಕೆ ಬಂದರು ತಗೊಂಬಂದು ಕೊಡ್ತಾ ಇರೋದು ಅಷ್ಟೇ ಮಕ್ಕಳಿಗೆ. ಅದರಿಂದ ಇವ್ರಿಗೆ ಬಿಸ್ಕೆಟು, ಬನ್ನು, ಬ್ರೆಡ್ಡು, ರಸ್ಕು ಇದೆಲ್ಲ ಸಿಗ್ತೈತೆ. ನಮಗಿರೋ ಪರಿಸ್ಥಿತಿ ನಾವು ಬಿಸ್ಕೆಟ್ ತಂದು ಕೊಡೋಕ್ಕಾಯ್ತಲ್ಲ ಅಂತ ಪರಿಸ್ಥಿತಿಲಿ ಇದೆ. ಏನು ಮಗನೇ? ಸೊ ಬನ್ನಿ ನಮ್ಮ ನದಿಗೆ ಕಾಫಿ ಕೊಡ. ತೊಳಿ ಗಾನು, ವೆಲ್ಕಮ್. ನೀವು ಚೆನ್ನಾಗಿರ್ಬೇಕು. ನಮ್ಮನೆ ಹೆಣ್ಮಕ್ಳು ಚೆನ್ನಾಗಿದ್ರೆ ನಮ್ಮನೆ ಅದೇನಂತಾರಲ್ಲ ಹಂಗೆ. ಬಿಸ್ಕೆಟ್ ಬೇಕಾ? ತಗೋದೀವಿ. ಯಾವ್ದು ಬೇಕು ನೋಡಿ ಗೈಸ್. ಇಬ್ರಿಗೂ ಸೇಮ್ ಹಾಕಿದ್ದೀನಿ. 5 ಬಿಸ್ಕೆಟು. ನೋಡಿ ನಮ್ಮ ದಿವ ಅವ್ನಿಗೆ ಯಾವ್ದು ಬೇಕಾ ಚೂಸ್ ಮಾಡ್ತಾರೆ. ಇರೋ ಒಂದು ನಿಮಿಷ. ತಗೋ, ಸುಡ್ತೈತೆ ನೋಡಿ ಗೈಸ್. ಅవి ಒಂದು ತಾಂಡಿರೋದೇ ಬೇಕಂತ ದಿವಾ. ಖುಷಿ ಇಬ್ರಿಗೂ ಸೇಮೇ ಹಾಕಿದ್ದೀನಿ ತಾಳಿ. ಸುಟ್ಟ ಫ್ಯಾನ್ ಹತ್ರ ಹೋಗಿ ನೋಡಿ ಗೈಸ್. ನಾನು ಹಳೆಯ ಫೋಟೋ ಎಲ್ಲ ನೋಡ್ತಾ ಇದ್ದೆ. ನನಗೆ ತೋರಿಸಿತ್ತು 8 ವರ್ಷದಿಂದ ಹೆಂಗಿದ್ದು ಏನಂತ. ಆಮೇಲೆ ನಮ್ಮ ನವಿ ಮದುವೆಯಾದ ಹೊಸ್ತ್ರಲ್ಲಿ ಬಂದ್ಬಿಟ್ಟು ಅವಳು ಸಮೋಸ ಮಾಡಿದ್ಳು, ಅದು ತೋರಿಸ್ತಾ ಇತ್ತು ನನಗೆ. ಇದಲ್ಲ, ಇದೆ. ಈ ಸಮೋಸ ಮಾಡಿದ್ಲು 4 ವರ್ಷದಿಂದ. ಅದು ಮಾಮೂಲಿ ಬರುತ್ತಲ್ಲ. ಬೇಡ ಬಾ, ನಾನು 4 ವರ್ಷದಿಂದ ಹೆಂಗಿದ್ದೀನಿ ತೋರಿಸು. ಅಲ್ಲ 8 ವರ್ಷದಿಂದ ನೋಡಿ ಗೈಸ್. ಯಪ್ಪ ಹೆಂಗಿದ್ದೀನಿ. ಇವರೆಲ್ಲ ಫ್ರೆಂಡ್ಸ್ ಅನ್ಸೋದಲ್ಲ ನಿಮಗೆ. ಹಂಗೆ ತೋರಿಸಿ ಚೆಕ್ ಮಾಡಿಸಿ ಅಷ್ಟೇ. ಲಾಸ್ಟ್ ಫೋಟೋ ತೋರ್ಸಕ್ ಹೋಗ್ಬಿಡ, ಖರಾಬ್ ಆಗಿದೆ ನೋಡಿ ಗೈಸ್. ಜ್ಯೂಸ್ ಕುಡ್ಕೊಂಡು 2 ಫೋಟೋ ತಗೋತಾರೆ. ಇವರೇ ತಕೊಂಡಿರೋದಿದ್ದು. ಹಾಗೆ ನಮ್ ಖುಷಿ ನೋಡಿ ಗೈಸ್, ಎಷ್ಟು ಬ್ಲ್ಯಾಕ್ ಆಗಿದ್ದ ಅಂದ್ರೆ ತುಂಬಾ ಬ್ಲ್ಯಾಕ್ ಇದ್ದ. ಮುಖದಲ್ಲೆಲ್ಲ ಫುಲ್ಲು ಇದು ಜಾನ್ಸನ್ ಸೋಪ್ ಹಾಕಿ ಗುಳ್ಳೆ ಆಗ್ಬಿಟ್ಟಿತ್ತು. ಮಕ್ಳಿಗೆ ಇಬ್ರಿಗೂ ಜಾನ್ಸನ್ ಯಾಕೋ ಸೆಟ್ ಆಗ್ಲಿಲ್ಲ. ಇಲ್ಲಿ ಡುಮಿ, ನಮ್ಮನೆ ಡುಮಿ. ಇದು ಇವ್ರ ತಂಗಿ ಮಗು. ಏನ್ ಬರೀ ಫೋಟೋ ತಗೊಂಡಿದ್ದೀನಿ ಗೈಸ್ ನಾನಂತ. ಇಲ್ಲಿ ನನ್ ಯಾರಿಗೆ ಡುಮಿ ಅಂತ ಏನದ್ಯಾ? ನಾನು ತರಾಂತರ ಫೋಟೋ ತೆಗ್ದಿಲ್ಲ. ಯಪ್ಪ ಈ ಥರ ತಿಂದು ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು. ಬಿಸ್ಕೆಟ್ ತಿನ್ನಲ್ಲ ನಾನು, ಯಾರು ತಿನ್ನಲ್ಲ. ಹೊಟ್ಟೆ ಹಸಿತೈತಲ್ಲ, ಮಕ್ಕಳಿಗೂ ಕೂಡ ಕೊಡ್ತಿದ್ದಿಲ್ಲ. ಅದಕ್ಕೋಸ್ಕರ ಬಿಸ್ಕೆಟ್. ಯಾಕೆ ಅಲ್ಲಿ ಮೈದಾ ಮಿಕ್ಸ್ ಮಾಡಿರ್ತಾರೆ ಅಂದ್ಬಿಟ್ಟು ಕೊಡ್ತಿದ್ದಿಲ್ಲ ಯಾವ್ದನ್ನು. ಇಲ್ಲೊಬ್ಬ ಕೂತ್ಕೊಂಡು ತಿಂತಾ ಇದ್ದಾನೆ, ಇಲ್ಲೊಬ್ಬ ಅಲ್ಲೊಬ್ಳು. ಅಜ್ಜಿಗೆ ಕಾಫಿ ಕೊಡಲ್ಲ ನಾವು, ಗಂಜಿ ಕೊಡ್ತೀವಿ. ಗಂಜಿ ಕುಡಿಯೋಕಿನ್ನ ನಮಗೆ ಆಯ್ತಿರ್ಲಿಲ್ವ, ಬೇಗ ತಿನ್ಬಿಟ್ಟು ಒಂದು ಮಾತ್ರ. ಇನ್ನೂ ಟೈಮ್ ಆಗಿಲ್ಲ ಅಜ್ಜಿಗೆ. 5:15, 6 ಗಂಟೆಗೆ ಅಜ್ಜಿಗೆ. ನೋಡಿ ಗೈಸ್, ಟೈಮಲ್ಲೇ 5:45 ಬಂತು. ಇನ್ನು 3/4 ಗಂಟೆ ಇದೆ ಡ್ಯೂಟಿಗೆ ಹೋಗೋಕ್ಕೆ. ನಮ್ಮ ನವಿಗೋಸ್ಕರ ಇವತ್ತು ರಜಾ ಆಗ್ತಾಯಿದ್ದೀನಿ ಅಂದ್ರೆ ಏನಕ್ಕೆ ರಜಾ ಆಗ್ತಿದ್ಯಾ ಹೇಳು, ಏನಕ್ಕೆ ರಜಾ ಆಗ್ತಿದ್ಯಾ ಹೇಳು ಅಂತ ಹಿಂಸೆ ಕೊಡ್ತಾ ಇದ್ದಾಳೆ. ನಮ್ಮ ನವಿಗೋಸ್ಕರ ನಾನು ರಜಾ ಆಗ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಆಗ್ತಾಯಿದ್ದೀನಿ. ಆಯ್ತು, ಇನ್ನೊಂದು ಹೋಗ್ಬಿಡಿ. ಇವತ್ತ ಹಬ್ಬ ಐತೆ, ನಿಂಗೆ ಹಬ್ಬ ಮಾಡ್ತೀನಿ. ನಮ್ಮ ಅವ್ರ ಮನೆ ರಾಗಿ ಇತ್ತು ಗೈಸ್, ರಾಗಿ ತರಬೇಕು ಅಂತ ರಜಾ ಆಗ್ತಾರ ಇರಲ್ಲ.
ಅಜ್ಜಿಗೋಸ್ಕರ ರಾಗಿ ತರಬೇಕಲ್ಲ. ಒಂದು ಅರ್ಧ ಕೆಜಿ ತಗೊಂಡ್ ಕೊಟ್ಟಿದ್ರೆ ಸಂಡೆ ಹೋಗಿ ತಗೊಂಡಿದ್ರೆ ಆಯ್ತಿತ್ತು ಗೈಸ್. ಅರ್ಧ ಕೆಜಿ 3 ದಿನ ಆಗುತ್ತಾ? ಆಗುತ್ತೆ, ಏನಿಲ್ಲ. ಅಜ್ಜಿಗೇನು ಒಂದ್ ಸ್ವಲ್ಪ ತಾನೆ ನಿನಗೆ ಮಾಡ್ತಿರ್ತೀರ, ಅಜ್ಜಿಗೊಂದು ಮಾಡುವೆ. ಅಜ್ಜಿಗೋಸ್ಕರ ರಜಾ ಆಗ್ತಾ ಇದೀನಿ. ಅಜ್ಜಿಗೋಸ್ಕರ ರಜಾ ಆಗ್ತಾನಲ್ಲ ನೀನು. ಅದು ಹುಷಾರಿಲ್ಲ ಅಂದ್ರೆ ರಜಾ ಹಾಕ್ಬೇಕಷ್ಟೇನೆ. ಆರಾಮಾಗಿದ್ದು ಅವ್ರು ರಾಗಿಗೋಸ್ಕರ ರಜಾ ಆಗ್ತಿದ್ಯಾ? ಏನ್ ನಿನ್ಗೋಸ್ಕರ ರಜಾ ಆಗ್ತಾ ಇದೀನಿ. ನನ್ಗೋಸ್ಕರ ಹಾಕಲ್ಲ ನೀನು. ಯಾವತ್ತೂ ಹಾಕಿಲ್ಲ. ಸುಮ್ನೆನೆ ಹೇಳ. ನಿಜ, ನಿನ್ಗೋಸ್ಕರ. ನನ್ನ ಮನೆಗೂ ನಿನ್ ಮೇಲೆ ಹಣೆಗಳು. ರಜಾ ಆಗ್ತಿದ್ಯಾ? ರಾಗಿ ತರಕ ರಜಾ ಆಗ್ತಾ ಇದೀನಿ. ರಾಗಿ ತರಕ್ಕೋಸ್ಕರ. ನಿನ್ಗೋಸ್ಕರ ರಾಗಿ ತರ್ಬೇಕಲ್ವ? ಲೂಸ್ ಅಂತ ರಾಗಿ ನಿಮ್ಗೋಸ್ಕರ ರಜಾ ಆಗ್ತಾ ಇದೀನಿ ಅಂದ್ರೆ ಬೇಡ ಅಂತಿರಲ್ಲ. ಏನೋ ಇರ್ಬೇಕು ಗೈಸ್, ಸುಮ್ನೆ ಹಿಂಗ್ ಹೇಳೋರಲ್ಲ. ಏನಿರುತ್ತೆ? ಆ ಅಣ್ಣನ ಮೆಸೇಜ್ ಹಾಕಿಲ್ಲ ಏನುವೆ. ನೋಡಿ ಗೈಸ್, ಟೈಮ್ ಅಲ್ಲ 5:45 ಆಗೈತೆ. ಅಲ್ಲಿ ಕ್ಯಾಲೆಂಡರ್ ನೋಡಿ ಏನಂತ ಇದೆ. ಕ್ಯಾಲೆಂಡರ್ ಅದ್ರಲ್ಲಿ ಏನೋ ತೋರ್ಸಲ್ಲ. ತೋರಿಸ್ತಾರೆ, ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ಎಷ್ಟು ಡೇಟ್ ಎಲ್ಲ ಡೇಟು ಗೊತ್ತಿಲ್ಲ ಇವತ್ತು ಎಷ್ಟು ಅಂತ. ಇಲ್ಲ, ಗೊತ್ತಿರುತ್ತೆ. ನೋಡಿ ಗೈಸ್, ಇವಾಗ ಎಷ್ಟು ಮಕ್ಕದಲ್ಲಿ ಖುಷಿ ನೋಡಿ. ಇವಾಗ ಯಾರಿದು? ಏನೈತೆ? ಓದು, ಏನೈತೆ ಅದ್ರ ಮೇಲೆ? ಏನು ಇಲ್ಲಪ್ಪ. ಅಲ್ಲಿ ರೆಡ್ ಅಲ್ಲಿ ಬರ್ದವ್ರು ನೋಡು, ಓದು. ಬರ್ದಿಲ್ವ ಅಲ್ಲಿ? ಇಲ್ಲ, ಬರ್ದವ್ರಲ್ಲಿ ಎಲ್ಲೈತೆ? ಫಸ್ಟ್ ಮೇ ಡೇ ಅಂತ. ಏನು ಮೇ ಡೇಗೆ ರಜಾ ನಮ್ಗೆ. ಮೇಡಿಗೆ ರಜೆ ಕೊಡ್ತಾರ? ಅದೇನದು? ಯಾವತ್ತು ಕೊಟ್ಟೇ ಇಲ್ಲ. ಕೊಟ್ಟವ್ರೆ, ನಿನಗ್ ಗೊತ್ತಿಲ್ಲ ಅಷ್ಟೇ. ಇಲ್ಲ ರೀ, ನನಗೆ ಇಷ್ಟು ವರ್ಷ 4-5 ವರ್ಷ ಐತೆ ನಮ್ಮ ಮದ್ವೆಗೆ. ಮೇಡಿಗೆ ಯಾರು ರಜೆ ಕೊಡ್ತಾರ? ಪ್ರತಿ ವರ್ಷನೂ ಕೊಡ್ತಾರೆ. ಕುತ್ಕೊಬ ಹೇಳ್ತೀನಿ. 5 ವರ್ಷ ಆಗೈತೆ ಮದುವೆ ಆಗಿ. ನನಗೆ ಮೇಡೆ, ಅದ್ ಮೇಡೆ ಅಂದ್ರೆ ಏನು? ಕಾರ್ಮಿಕರ ದಿನಾಚರಣೆ. ಹೌದಾ? ಅದಕ್ಕೆ ಮೇಡೆ ಅನ್ನೋದು. ಹೌದಾ? ನಾನು ನಿನ್ನೆನೂ ಮೊನ್ನೆನೂ ನೋಡ್ದೆ ಮೇಡೆ ಅನ್ನೋದು. ಅದಕ್ಕೆ ಅನ್ನೋದು ಗೊತ್ತಿರ್ಲಿಲ್ಲ ನಂಗೆ. ಕಾರ್ಮಿಕ ರಜೆ ಸಿಗುತ್ತೆ ಅಂತ ನೆನ್ನೆ ಟಿವಿಲಿ ತೋರಿಸ್ತಿದ್ರು. ನಾಳೆ ರಜೆ ಇರ್ಬೋದು ಅಂತ ಅನ್ಕೊಂಡಿದ್ದೆ. ನೆನ್ನೆನೆ ನೋಡಿ ಮರ್ತ್ಕೊಬಿಟ್ಟೆ. ಪುನೀತ್ ರಾಜ್ಕುಮಾರ್ದು ಯಾರ್ದೋ ಇತ್ತು, ನಾಳೆ ಬರುತ್ತೆ ಪಿಕ್ಚರ್ ಅಂತ ತೋರಿಸಿದ್ರು. ನೋಡ್ಬೇಕು ಪಿಕ್ಚರ್ ಅಂತ ಅನ್ಕೊಂಡೆ. ರಜೆ ಇರ್ಬೋದು ಅಂತ ಅನ್ಕೊಂಡೆ. ಮೇಡೆ ಅಂದ್ರೆ ಅದು ಗೊತ್ತಿಲ್ಲ, ಕನ್ನಡದಲ್ಲಿ ಕೊಟ್ಟಿಲ್ವಲ್ಲ, ಕನ್ನಡದಲ್ಲಿ ಆದ್ರೆ ಗೊತ್ತಾಗ್ಬಿಡ್ತಿತ್ತು. ಹೌದು, ರಜಾ ಇಷ್ಟು ಗಂಟ ನಂಗೆ ತಲೆ ಕೆಡ್ಸ್. ನಂಗೆ ಅನ್ಕೊಂಡೆ ಶಂಕರಣ್ಣ ಮೆಸೇಜ್ ಹಾಕಿಲ್ವಲ್ಲ, ಏನು ಅಣ್ಣ ಏನಾರ ಮೆಸೇಜ್ ಹಾಕಿರೋದು. ಓ ಮಚ ಹಂಗೆ, ಮಚ ಹಿಂಗೆ ಅಂತ ಅನ್ಬಿಟ್ಟು ಅನ್ಕೊಂಡೆ. ಅನ್ಕೊಂಡ್ಬಿಡ್ತಾಳೆ. ಖುಷಿ ಆಯ್ತೈತಿ ಇವಾಗ. ಮನೇಲಿ ಅದಕ್ಕೇನೆ ನಾನು ಮತ್ತೆ ಬೆಳಗ್ಗೆ ನಿಂಗೆ ಹಂಗಾರೆ ಬೇಗ ಎದ್ದೇಳಿಸ್ಬೇಕಾಯ್ತು. ನಾನು ಮಧ್ಯಾಹ್ನ ಅಷ್ಟೇ ಮನೆ ಕೊಳ್ಳೋರು. ಮನೆ ಕತ್ತಲ್ವಲ್ಲ, ಡ್ಯೂಟಿಗೆ ಹೋಗಿ ಇದಾಗಲ್ವ ಮದು. ನಾನು ಮಾಡ್ತೀನಿ ನೆನ್ನೆ ಅನ್ಕೊಂಡೋಳು, ಇವತ್ತು ಮರ್ತ್ಕೊಂಡಿದ್ದೀನಿ. ಇವತ್ತು ಏನು ಅನ್ನೋದೇ ಗೊತ್ತಿಲ್ಲ. ಹಿಂಗಾಗ್ಬೇಡ ನಂಗೆ. ಬೆಳಗ್ಗೆನೆ ಹೇಳ್ಬಿಟ್ಟಿದ್ರೆ ನಿಜ. ಅದಕ್ಕೆ ನಾನು ಬೆಳಗ್ಗೆ ಬಂದ ತಕ್ಷಣ ತಿಂದು ಮಲ್ಕೋತೀನಿ ಮದ್ದು ಅಂದಿದ್ದು. ನೀನ್ ಕೇಳಲಿಲ್ಲ. ಕಾಫಿ ಕೊಡೋ ಅಂದೆ, ಆದ್ರೂ ಕೊಡ್ಲಿಲ್ಲ. ಬೇಡ ಹೋಗಿ ಮಲ್ಕೋ. ನಿದ್ದೆ ಬರಲ್ಲ ಅಂದ್ರೆ ಈ ವಾರ ಪೂರ್ತಿ ಸರಿಯಾಗಿ ನಿದ್ದೆ ಮಾಡಿಲ್ಲ ನಮ್ಮ ಮನೆಯವರು. ಅದಕ್ಕೋಸ್ಕರ ನಾನು ನಿದ್ದೆ ಮಾಡ್ಲಿ ಅಂದ್ಬಿಟ್ಟು 11:30 ಗಂಟೆ ಬಿಟ್ಟಿದೆ ಇವತ್ತು ನಿದ್ದೆ ಮಾಡಕ್ಕೂ. ಅದು ಮೇಡೆ ಅನ್ನೋದು ಅದಕ್ಕೆನಾ? ಕಾರ್ಮಿಕರ ದಿನಾಚರಣೆ ಮೇ ಅಂದ್ರೆ ಮೇ 1 ಗೆ ಕಾರ್ಮಿಕರ ದಿನಾಚರಣೆ ಅಂತ ರಜೆ ಕೊಡ್ತಾರೆ. ಎಲ್ಲಾ ಕೆಲಸದವ್ರಿಗೂ ರಜೆ. ಇಂಗ್ಲಿಷ್ ಅಲ್ಲಿ ಇರೋದು ಮೇಡೆ ಅಂತಾನೆ. ಮೇ 1 ಅಂತ ಕೊಟ್ಟರು ಅಷ್ಟೇ. ನಾನು ಅದಕ್ಕೆ ಕೇಳ್ತಾ ಇರೋದು. ಮೇ 1 ಅಂತ ಐತಲ್ಲ, ಏನು ಬರ್ದಿಲ್ವಲ್ಲ ಅಂತ ಕೇಳ್ತೀನಿ. ಈ ನಮ್ಮ ಕ್ಯಾಲೆಂಡರ್ ಕೊಟ್ಟಿಲ್ಲ ಅಷ್ಟೇ. ಪ್ರತಿ ವರ್ಷನೂ ರಜೆ ಕೊಡ್ತಾರೆ, ನಿನಗೆ ಗೊತ್ತಿಲ್ಲ ಅಷ್ಟೇ. ಅವು ಅಂದ್ರೆ ಮೇ 1 ಅಲ್ವಾ, ಅವತ್ ಬಂದಿರಲ್ಲ ಒಂದೊಂದು ಟೈಮು. ಹೋದ ವರ್ಷ ಭಾನುವಾರ ಏನೋ ಬಂದಿತ್ತು. ಒಂದೊಂದು ಟೈಮ್ ಬಂದಿರಲ್ಲ ಗೈಸ್. ಅಂದ್ರೆ ಕಾರ್ಮಿಕರ ದಿನಾಚರಣೆ ನಂಗೆ ಗೊತ್ತು. ಅಂದ್ರೆ ಮೇ 1 ಅಲ್ಲೇ ಐತೆ. ಮೇ 1 ಬರುತ್ತೆ. ಹೌದಾ? ಪ್ರತಿ ಸಲ ಮೇ 1 ಬರುತ್ತೆ, ಬೇರೆ ದಿನ ಬರಲ್ಲ. ಸರ್ ನಂಗೆ ಗೊತ್ತೇ ಇಲ್ಲ. ನಂಗೆ ಇವಾಗ ಒಂಥರ ಶೇಪ್ ಹೊಟ್ಟಂಗೈತಿ ವಿಡಿಯೋ ಬಂದೆ. ಎಂತ ಕೆಲ್ಸ ಆಯ್ತು. ಗನವಿ ಇಷ್ಟೊಂದು ಅಡ್ಡಿ ಅನ್ಕೊಬಿಡ್ತಾರ ಎಲ್ಲಾರು. ಏನು ಇವ್ರು ಹೇಳಿರೋದ್ಕೂ, ನಮ್ ದಿವ್ಯ ಸಿಸ್ಟರ್ ಹಾಕಿರೋದ್ಕೂ ನನಗೆ ನಗೋ ಬರ್ತೈತಿ ಇವಾಗ. ಆ ಕಮೆಂಟ್ ನೋಡಿ ಇವಾಗ. ಸಿಸ್ಟರ್ ನೀವು ಕಮೆಂಟ್ ವಾಪಸ್ ತಗೊಳ್ಳಿ ಇವಾಗ. ಇಲ್ಲ ಗೈಸ್, ನಾನು ಮರ್ತ್ಕೊಂಡಿದ್ದೀನಿ. ನಾನು ನಿನ್ನೆ ಗೊತ್ತಾಯ್ತು, ಆದ್ರೂ ಸರಿಯಾಗಿ ನಾನು ತಿಳ್ಕೊಂಡಿಲ್ಲ. ಇಲ್ಲಾಂದ್ರೆ ಯಾರು ರಜಾ ಬರಲಿ ಅದೇ ರಜಾ ರಜಾನಾ ಅದಕ್ಕೆ ಹಿಂಗಿದ್ಯಾ ಅಂತ ಗೆಸ್ ಮಾಡುವೆ. ನನಗೂ ಹುಷಾರು ಇರ್ಲಿಲ್ವಲ್ಲ, ಅದಕ್ಕೆ ಅಷ್ಟೊಂದು ತೀರಾ ಯೋಚನೆ ಮಾಡಕ್ ಹೋಗಿಲ್ಲ. ನಿನ್ಗೋಸ್ಕರ
ನಮ್ಮ ಅಜ್ಜಿಗೋಸ್ಕರ ರಜೆ ಹಾಕಿ ಮನೇಲಿ ಇರೋಣ ಅಂತ. ನಿಂಗೆ ನೋವು ಅಂತಿದ್ದಲ್ಲ, ಎದೆ ಎಲ್ಲ ನೋವ್ತೈತೆ ಅಂತಿದ್ದಲ್ಲ, ಅದಕ್ಕೆ ನೋಡ ತಲೆ ಅಂಶ ಕಣ್ಣಿಜಿ ರಾತ್ರಿ ಎಲ್ಲ ಕೂತ್ಕೊಂಡು ತಲೆ ಅಂಶನ ಅಂತ ತಲೆನೋವು, ಎದೆ ನೋವು. ಮಾಮೂಲಿ ಹಿಂಗಿದ್ರೆ ಇದೇನಿತ್ತು ನಿಮ್ಮ ಅಜ್ಜಿ ಹಿಂಗ್ ನೋಡ್ಕೊಂಡಿದ್ದೀರಾ ಅಂತಾರೆ. ತಲೆ ಸರಿ ಮಾಡ್ಕೊಂಡು ನನ್ಗೆ ಎದ್ದಿರುತ್ತಲ್ಲ ಗೈಸ್, ಅದಕ್ಕೆ ಅದ್ರ ಆಗಿರೋದು. ಆಯ್ತಲ್ಲ, ಯಾಕೆ ಹುಷಾರಿಲ್ಲ. ನಮ್ಮ ಅಜ್ಜಿ ಒಂದಿನ ಚೆನ್ನಾಗಿದ್ರೆ ಒಂದಿನ ಹುಷಾರಿರಲ್ಲ ಗೈಸ್. ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿದ್ರೆ ಗಮ್ ಅಂತಿರ್ತೀಯ, ಸ್ನಾನ ಮಾಡಿಲ್ಲ ಅಂದ್ರೆ ಹಂಗೇನೆ ಒಂಥರ ಅಪ್ಸೆಟ್ ಆದಂಗ ಆಗುತ್ತೆ. ಹೇಳ್ತಾರೆ ಕಣಜ್ಜಿ, ಯಾಕೆ ನಿಮ್ಮ ಅಜ್ಜಿ ಸ್ನಾನ ಮಾಡಿಲ್ಲ? ಅಲ್ವಾ 3 ದಿನ ಆದ್ರೂ ಅದೇ ಸೀರಿಯಲ್ ಐತಲ್ಲ. ಹುಷಾರಿಲ್ಲ ನಂಗೆ. ಇನ್ನೊಂದ್ ಏನಂದ್ರೆ ನಮ್ಮ ಏಜರು ಡೈಲಿ ಸ್ನಾನ ಮಾಡ್ಕೊಳಕ್ ಆಗುತ್ತೆ, ನಮ್ಗೂ ಒಂದೊಂದ್ಸಲ ಆಗಲ್ಲ ಟೈಮು. ಅಯ್ಯೋ ಯಾರ್ ಮಾಡ್ತಾರೆ ಬಿಡು. ಡೋರ್ ಬಂತು ಜಸ್ಟ್ ಮಿಸ್, ಡೋರ್ ಬಂದು ಡಬ್ಬ ಅಂತ ಹೊಡೆದಿರೋದು. ಆದ್ರೆ ವಯಸ್ಸಾದವ್ರಿಗೆ ಇನ್ನೂ ಆಗಲ್ಲ. ಅಯ್ಯೋ ಸಾಕ ಒಂಥರ ಅವ್ರು ಏನು ಮಾಡಿಲ್ಲ ಅಂದ್ರೂ ಒಂಥರ ಮೈಕೈ ನೋವಾದಂಗ ಆಗೋದು. ನಮ್ಮ ಅಜ್ಜಿಗೆ ಏನಂದ್ರೆ ಚಿಂತೆ ಆಗ್ಬಿಟ್ಟೈತೆ, ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ಅದರಿಂದ ತಲೆನೋವಾಗಿದೆ. ಸೊ ಓಕೆ ಗೈಸ್, ಇವತ್ತಿನ ವಿಡಿಯೋಲಿ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ನಮ್ಮ ವಿಡಿಯೋ ಎಡಿಟ್ ಮಾಡಿಲ್ವಲ್ಲ, ಮಾಡಿದೀನಿ ಮುಂದೆ ಅರ್ಧ ಮಾಡಿದ್ದೀನಿ ಆಲ್ಮೋಸ್ಟ್ ವಿಡಿಯೋ. ಇವಾಗ ಏನು ಮಾಡ್ಕೊಂಡಿದ್ದೀನಿ ಇದನ್ನ ಎಡಿಟ್ ಮಾಡ್ಬೇಕಷ್ಟೇ. ಸೊ 6 ಗಂಟೆ ಆಗಿದೆ. ಇವಾಗ ಹೋಗ್ಬಿಟ್ಟು ನಾನು ರಾಗಿ ತಗೊಂಡ್ಬಿಟ್ಟು ಬರ್ತೀನಿ. ನನ್ನ ಫ್ರೆಂಡಿಗೆ ಹೇಳಿದ್ದೀನಿ ಕೆಲ್ಸಕ್ಕೆ ಹೋಗ್ಬೇಕು. ರಜೆ ಇವತ್ತು, ರಜವಾ? ಕಾರ್ಮಿಕರ ದಿನಾಚರಣೆ. ನಂಗೆ ಗೊತ್ತಿಲ್ಲ, ನಾನು ಮರ್ತ್ಕೊಂಡೇ ಬಿಟ್ಟಿದ್ದೀನಿ. ಅದೇ ಒಂದು ಟೆನ್ಷನ್ ಆಗಿದೆ. ನಂಗೇನೆ ಆಗ್ಲೇನೆ 6 ಗಂಟೆ ಆಗಕ್ ಬದೈತಿ, ಇನ್ನೂ ಸ್ನಾನಕ್ಕೆ ಹೋಗಿಲ್ಲ, ಏನಿಲ್ಲ. ಆರಾಮಾಗವ್ರಲ್ಲಿ ಇಷ್ಟ ಶುಕ್ರವಾರ ಕೊಡೋದು. ಹೋಗ್ಬಿಟ್ಟು ಬರ್ತೀನಿ ಇವಾಗ. ಇಷ್ಟೊತ್ತಲ್ಲಿ ಮಾಡ್ತೇವೆ. ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಬಾಯ್.